ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಸಿಂಪಲ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಮಾಡೋ ತೋರಿಸ್ಕೊಡ್ತೀನಿ. ಈ ರೆಸಿಪಿನ ಮಕ್ಕಳಿಗೆ ನೀವು ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಕುರ್ಕುರೆ ಅಂತ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಾಡೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ನೋಡಿ, ಈ ಥರ ಬೆಂಡೆಕಾಯಿ ಇರುವಂಥ ಮಧ್ಯದಲ್ಲಿರುವಂಥ ಬೀಜ ಎಲ್ಲ ತೆಗೆದು ಈ ಥರ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಬಟ್ಟೆನಲ್ಲಿ ಒರೆಸಿ ಆನಂತರ ಈ ಥರ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಸುಮಾರು ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ಆಗೋಷ್ಟು ಅಳತೆ ಬರುತ್ತೆ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಆಮ್ಚೂರ್ ಪೌಡರ್ ಅಂದರೆ ಮಾವಿನಕಾಯಿ ಪೌಡ್ರು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾಡೋದಕ್ಕೆ ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಬೆಂಡೆಕಾಯಿ ಯಾವ ಥರ ಕಟ್ ಮಾಡೋದಂತ ತೋರಿಸ್ತೀನಿ. ಬೆಂಡೆಕಾಯಿನ ಚಿಕ್ಕದಾಗಿದ್ದರೆ ಫುಲ್ ಉದ್ದುದಕ್ಕೆ ಹಾಕ್ಕೊಳ್ಳಿ. ದೊಡ್ಡ ಬೆಂಡೆಕಾಯಿ ಇದ್ದರೆ 2 ಭಾಗ ಮಾಡಿಕೊಂಡು ಈ ಥರ ಮಧ್ಯದಲ್ಲಿರೋಂಥ ಬೀಜನ ತೆಗೆದು ನಿಮಗೆ ಸ್ಲೈಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸಣ್ಣಕ್ಕೆ ಆ ಬೆಂಡೆಕಾಯಲ್ಲಿ 4 ಲೇಯರ್ ಇಲ್ಲಾಂದರೆ 3 ಲೇಯರ್ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 4 ಲೇಯರ್ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮಧ್ಯದಲ್ಲಿರುವಂಥ ಬೀಜ ತೆಗೆದ್ರೇ ಆ ಲೋಳೆ ಅಂಟಂಟು ಬರೋದಿಲ್ಲ. ಸೊ ಅದು ತೆಗೆದಿರೋ ಯೂಸ್ ಮಾಡಿದ್ರೆ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ, ಅದು ತೆಗಿಲೇಬೇಕು. ಅದಕ್ಕೋಸ್ಕರ ಮಧ್ಯದಲ್ಲಿರುವಂಥ ಬೀಜ ಎಲ್ಲ ತೆಗೆದ್ಬಿಡಿ. ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಆಮ್ಚೂರ್ ಪೌಡರ್ ಇಲ್ವಾ, ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಅದು ಇಲ್ವ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಾನು ಮಾಡೋವಾಗ. ಸೊ ಇದಕ್ಕೆ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಆಮ್ಚೂರ್ ಪೌಡರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರು, ಟೇಸ್ಟ್ ಕೊಡುತ್ತೆ. ಹುಳಿಯಾಗಿ ಖಾರವಾಗಿ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಯೂಸ್ ಮಾಡೋದು. ಇದಕ್ಕೆ ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್ ಹಾಕ್ಕೊತಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಚೆನ್ನಾಗಿ. ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ಉದ್ರೋ ಥರನೇ ಕಲಿಸ್ಕೋಬೇಕಾಗುತ್ತೆ. ನೀವು ಕಡಲೆ ಹಿಟ್ಟು ಇವಾಗ ಒಂದು ಅರ್ಧ ಹಾಕ್ಕೊತಿದ್ದೀನಿ. ಮತ್ತು ಮಧ್ಯದಲ್ಲಿ ಒಂದೊಂದು ಚೂರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಒಂದು ಅಗಲವಾಗಿರುವಂಥ ಪಾತ್ರೆಯಲ್ಲೇ ಯೂಸ್ ಮಾಡಿ ಕಲ್ಸೋಕ್ಕೆ ಚೆನ್ನಾಗಿ ಈಸಿ ಆಗುತ್ತೆ. ಮತ್ತು ಇದಕ್ಕೆ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಸೊ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು, ಬೇಕಂದರೆ ಉಪ್ಪು ಖಾರ ಕೂಡ ನೀವು ಬಾಯಲ್ಲಿ ಒಂಚೂರು ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಇದಕ್ಕೆ ಖಾರ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹೀಗೆ ಇದಕ್ಕೆ ಒಂದೊಂದು ಚೂರೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಆಮ್ಚೂರ್ ಪೌಡ್ರು ಮತ್ತು ಚಾಟ್ ಮಸಾಲ ಇಲ್ಲ ಅಂದರೆ ನಿಂಬೆ ರಸ ಹಾಕ್ಕೊಳ್ಳಿ. ನೀರು ಬದಲು ನಿಂಬೆ ರಸ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಜಸ್ಟ್ ಒಂದು 2-3 ಸ್ಪೂನ್ ಆಗೋಷ್ಟು ಉದುರಿಸ್ಕೋಬೇಕಾಗುತ್ತೆ ನೀರು. ಯಾಕಂದರೆ ನಾವು ಹಾಕಿರೋಂಥ ಮಸಾಲೆ ಬೆಂಡೆಕಾಯಿಗೆ ಅಂಟ್ಕೋಬೇಕು. ಆವಾಗ ಎಣ್ಣೆಲಿ ಕರಿಯೋವಾಗ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರನೇ ಯೂಸ್ ಮಾಡೋದು. ಸೊ ಇದೇ ಥರ ಇನ್ನೊಂದು ಚೂರು ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ನೀರು ಹಾಕಿದ ತಕ್ಷಣ ಅದು ಒಂದೊಂದು ಜಾಗದಲ್ಲಿ ಮಾತ್ರ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮೇಲೆ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಟೈಮ್ಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೀವೇನಾದ್ರು ಕಡಿಮೆ ಹಿಟ್ಟಲ್ಲಿ ಇರೋವಾಗ ಹಾಕಿದ್ರೆ ಅದು ಮೆತ್ತಗಾಗ್ಬಿಡುತ್ತೆ. ಫುಲ್ ಎಣ್ಣೆ ಕಾದಿರೋವಾಗ ಹಾಕಿದ್ರೆ ನೋಡಿ ಈ ಥರ ನೊರೆ ಬರಬೇಕು. ಆವಾಗ ಅದು ಬೇಗನೆ ಕೂಡ ಕುಕ್ ಆಗುತ್ತೆ, ಕ್ರಿಸ್ಪಿಯಾಸ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಈ ವಿಡಿಯೋ ನೋಡ್ತಾ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ಪ್ಲೀಸ್, ನೀವು ಲೈಕ್ ಮಾಡಿದ್ರೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇವಾಗ ಇದರಲ್ಲಿರೋಂಥ ನೊರೆ ಎಲ್ಲ ಕಡಿಮೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ತಿರ್ಗ್ಸೋಕ್ಕೆ ಹೋಗಬೇಡಿ ನೀವು. ಆ ನೊರೆ ಕಡಿಮೆ ಆದಮೇಲೆ ತಿರುಗಿಸ್ಕೊಳ್ಳಿ. ಸೊ ಅದೇ ಥರ ಮಿನಿಮಮ್ ಒಂದು 2-3 ನಿಮಿಷವರೆಗೂ ಇದು ಫ್ರೈ ಆಗುತ್ತೆ. ಸೊ ನಾವು ಹಾಕಿರೋಂಥ ಕಡಲೆ ಹಿಟ್ಟೆಲ್ಲ ಕಲರ್ ಚೇಂಜ್ ಆಗುತ್ತೆ. ಸೊ ಗೊತ್ತಾಗುತ್ತೆ, ಗೋಲ್ಡನ್ ಕಲರ್ ಬಂದಾಗ ನೀವು ಇದನ್ನು ಎತ್ಕೋಬೇಕಾಗುತ್ತೆ. ಹಂಗೂ ಗೊತ್ತಾಗಿಲ್ಲ ಅಂದರೆ ಈ ಥರ ಶೇಕ್ ಮಾಡಿದ್ರೆ ಅದು ಗರಿ ಶಬ್ದ ಬರುತ್ತೆ. ಸೊ ಅವಾಗ ಅದನ್ನು ತೆಗೆದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಯಾಕಂದರೆ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ, ಇದೇ ಥರನೇ ಇನ್ನು ಉಳಿದಿರೋದು ಮಾಡಿಟ್ಕೊಂಡಿದ್ದೀನಿ. ಎಷ್ಟೋ ಸಿಂಪಲಾಗಿ ಈಸಿಯಾಗಿ ಒಂದು ಹೆಲ್ತಿ ರೆಸಿಪಿನೇ. ಸೊ ಮಕ್ಕಳಿಗೆ ಈ ಥರ ಮನೆಯಲ್ಲಿರುವಂಥ ವಸ್ತುನಲ್ಲೇ ಮಾಡಿಕೊಡಿ, ತುಂಬಾ ಸಖತ್ತಾಗಿರುತ್ತೆ. ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಇವತ್ತಿನ ಬೆಂಡೆಕಾಯಿ ಕುರ್ಕುರೆ ನಿಮಗೆಲ್ಲ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.